ಗೈಸ್, ವೆಲ್ಕಮ್ ಬ್ಯಾಕ್ ಶ್ರೀ ಸರ್ ಲಾಸ್. ಆಗಲೇ ಬಂದು ತಿರುವಣ್ಣಾಮಲೈಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಕಾಣಿಸ್ತಿದೆ, ಇದು ಸೆಂಟ್ರಲ್ ಇರೋದು ಬೆಟ್ಟ, ಇಲ್ಲಿರೋದು ಟೆಂಪಲ್. ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಇದೊಂದು ಬೆಟ್ಟ ಸುತ್ತಾಕ್ಬೇಕು. ಇತ್ತೀಚೆ ಇದೆ ಅದೇ ಜ್ಯೋತಿರ್ಲಿಂಗ ಕಾಲಕ್ರಮೇಣ ಇದೇ ಬೆಟ್ಟವಾಗಿ ತಿರುಪತಿಯಾಗುತ್ತೆ. ಬೆಟ್ಟದ ಒಂದು ಕಡೆ ನಂದಿ ಕಾಣುತ್ತೆ. ಯಾವ ಲೆವೆಲಿಗೆ ಐತಂದ್ರೆ ಹೇಳಲ್ಲ. ನೋಡಿ ನೀವು ಬಿಸ್ಲೈಸ್ ಮತ್ತೆ ಓಡ್ತವ್ರೆ, ಬಿಸಿಲಲ್ಲಿ ನಿಲ್ಲಕ್ಕಾಗ್ತಿಲ್ಲ. ಯಾರಂತೇಳಿ ನೋಡಿ, ಇದೆ ಮೋಕ್ಷದ ಮಾರ್ಗ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಕಳ್ಳ ಯಾರ ಅವಳು ಹುಡುಗಿ ದೇವತರ ಅವಳೆ. ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಶ್ರೀ ಸರ್ ಲಾಕ್ಸ್. ಮತ್ತೆ ಸಾಟರ್ಡೆ ಟ್ರಿಪ್ಗೆ ಹೋಗ್ತಿದ್ದೀವಿ ಗೈಸ್. ಎಲ್ಲಿಗಂದರೆ ಇವತ್ತು ತಿರುವಣ್ಣಾಮಲೈಗೆ ಹೋಗ್ತಿದ್ದೀವಿ. ಸಾಕ್ಷಾತ್ ಪರಶಿವನೇ ತಪಸ್ಸಿಗಾಗಿ ಬಂದು ನೆಲೆಸಿದಂಥ ಜಾಗಕ್ಕೆ ಹೋಗ್ತಿದ್ದೀವಿ. ತಿರುವಣ್ಣಾಮಲೈ ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಈಗ ಮೆಜೆಸ್ಟಿಕ್ಕಲ್ಲಿ ಬಸ್ ಇರೋದು ನೋಡಿ. ಇಷ್ಟು ಜನ ಹೋಗ್ತಿದ್ದೀವಿ ಗೈಸ್. ರೂಟ್ ಮಿಸ್ ಆಗಿದೆ, ಲೊಕೇಶನ್ ಯಾವುದಂತ ಗೊತ್ತಿಲ್ಲ. ಮತ್ತೆ ಮ್ಯಾಪ್ ಹಾಕೊಂಡು ಹೋಗ್ತಿದ್ದೀವಿ ನೋಡಿ. ಲೊಕೇಶನ್ ಮಿಸ್ ಆಗಿದೆ, ಲೊಕೇಶನ್ ಕೈ ಕೊಡ್ತಿದೆ. ಈ ಬೆಂಗಳೂರು ಯಾವ ಥರ ಅಂದರೆ ಎಷ್ಟು ಸಲ ಬಂದರೂ ಎಲ್ಲಿ ಇಳಿದು ಎಲ್ಲೋ ಹೋಗೋದಂತಾನೆ ಗೊತ್ತಾಗಲ್ಲ. ಪರಿಸ್ಥಿತಿ ತುಂಬಾ ಗಂಭೀರ ಬಿಡ್ರಿ. ಏನಾಗಿದೆ ಬ್ರೋ? ಪರಿಸ್ಥಿತಿ ತುಂಬಾನೇ ಗಂಭೀರ, ಯಾರಿಗೆ ಹೇಳೋಣ ಗೊತ್ತಾಗಲ್ಲ. ಇದು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ರು ಈ ಲೊಕೇಶನ್ ಹುಡ್ಕೋದಂತೂ ತಪ್ಪಲ್ಲ ನೋಡಿ. ಇಲ್ಲಿ ರೀಲ್ಸ್ ಮಾಡ್ತಾರೆ. ಲೊಕೇಶನ್ಗೆ ಬಂದಿದ್ದೀವಿ, ಮಾತ್ರ ಬಸ್ ಬಂದಿಲ್ಲ ಇನ್ನೂ. ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ವಾಟ್ರು ಬೇಕಿತ್ತು ಕುಡಿಯೋಕ್ಕೆ, ನೀರಿಲ್ಲ. ಈಗ ಯಾವುದು ಅಂಗಡಿ ಏನೋ ಕಾಣ್ತಿಲ್ಲ ಬಸ್. ಅಂಗಡಿ ಹೊಡ್ಕೊಂಡು ಹೋಗ್ತಿದ್ದೀವಿ. ಕುಡಿಯೋಕ್ಕೆ ನೀರಿಲ್ಲ, ನೀರು ಬಂದಿಲ್ಲ ಯಾರು. ಇದು ಯಾವುದು ಏನೇನೋ ತಾಗ್ತಾಯಿತ್ತು ಲೊಕೇಶನ್. ಲೊಕೇಶನು ಮೆಜೆಸ್ಟಿಕ್ಕಿಂದ ಒಂದು 600 ಮೀಟ್ರ್ ಇದೆ ಅನ್ಸುತ್ತೆ. ಜಸ್ಟ್ ಒಂದು 600 ಮೀಟ್ರ್ ನಡೆದು ನೋಡಿ. ಇವ್ರ ಪರಿಸ್ಥಿತಿ ಹಿಂಗಾಗಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇನ್ನಲ್ಲಿ ತಿರುವಣ್ಣಾಮಲೈಯಲ್ಲಿ 14 ಕಿಲೋಮೀಟರ್ ಹೆಂಗ್ ನಡೀತಾರೋ ಗೊತ್ತಿಲ್ಲ ಗೈಸ್. ಇವ್ರು ನಡೀತಾರೋ ಅಲ್ಲ, ನಾವು ಇವ್ರನ್ನ ಎತ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಹೆಂಗ್ ಮಾಡ್ತಾರಂತ ಫುಲ್ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಇಲ್ಲೊಂದು 600 ಮೀಟರ್ ನಡೆದಿದ್ದಕ್ಕೆ ನೋಡಿ ಫುಲ್ ಒದ್ದೆ ಆಗಿದ್ದಾರೆ. ಇಲ್ಲಿ 14 ಕಿಲೋಮೀಟರ್ ನಡಿಬೇಕು ಗೈಸ್. ಒಂದು ಗಿರಿ ಪ್ರದಕ್ಷಿಣೆ ಹಾಕ್ಬೇಕು 14 ಕಿಲೋಮೀಟರ್. ಹೆಂಗ್ ನಡೀತಾರೋ ಅನ್ನೋದು ಗೊತ್ತಿಲ್ಲ. ಬನ್ನಿ ನೋಡೋಣ. ಫೈನಲಿ ನೀರು ಸಿಕ್ತು ಗೈಸ್. ಈ ಲೊಕೇಶನ್ ಹೆಂಗಿದೆ ಅಂದ್ರೆ ಒಂದೇ ಒಂದು ಅಂಗಡಿ ಇಲ್ಲ ಗೈಸ್. ರಿಯಲಿ ನೀವು ನಂಬಲ್ಲ, ಬೆಂಗಳೂರಲ್ಲಿ ಈ ಥರ ಲೊಕೇಶನ್ ಇದೆ ಅಂತ. ಬಟ್ ಇದು ಗೌರ್ಮೆಂಟ್ ಆಫೀಸ್ಗಳೆಲ್ಲ ಜಾಸ್ತಿ ಇದಾವೆ ಈ ಲೊಕೇಶನಲ್ಲಿ. ಯಾವ ಲೊಕೇಶನ್ ಅಂತ ನನಗೂ ಕರೆಕ್ಟ್ ಗೊತ್ತಿಲ್ಲ. ಬಟ್ ಇಲ್ಲಿ ಪಿಕಪ್ ಲೊಕೇಶನ್ ಇಲ್ಲೇ ಇತ್ತು. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಒಂದೇ ಒಂದು ಅಂಗಡಿ ಇಲ್ಲ ಗೈಸ್. ನೀವು ನೋಡಿ ನಂಬಲ್ಲ, ಒಂದು ತಿನ್ನೋಕ್ಕೂ ಏನೂ ಸಿಗ್ತಾ ಇಲ್ಲ. ನೀರು ಸಿಕ್ಕಿದೆ ಹೆಚ್ಚು ನಮಗೆ. ಇದೇ ಒಂಥರ ಅಮೃತ ಸಿಕ್ಕಂಗಾಗಿದೆ ಈಗ ಗೈಸ್. ಒಂದು ಸೀನ್ ಆಗಿದೆ ಈಗ. ಅವ್ನು ಬಸ್ಸಿನವ್ನು ಯಾವುದೋ ಲೊಕೇಶನ್ ಹೇಳ್ತವನೇ ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಹೇಳ್ತಿರೋ ಲೊಕೇಶನ್ ಅವನಿಗೆ ಗೊತ್ತಾಗ್ತಿಲ್ಲ. ಅವ್ನು ಯಾವುದೋ ಕಾಂಗ್ರೆಸ್ ಆಫೀಸ್ ಅಂತ ಬಡ್ಕೋತವನು. ನಾವು ನೋಡಿದ್ರೆ ಯಾವುದೋ ಇಂಧನ ಭವನದ ಹತ್ರ ಇದ್ದೀವಿ ಗೈಸ್. ನೋಡಿ ಯಾವುದೋ ಇಂಧನ ಭವನ ಅಂತೆ. ಅವನ ಹತ್ರ ಲೊಕೇಶನ್ ಕಳಿಸಂದ್ರೆ ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ ಅಂತಾನೆ. ಏನು ಹೇಳೋಣ ಗೈಸ್, ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ. ಬನ್ನಿ ವಾಪಸ್ ಹೋಗ್ತಿದ್ದೀವಿ ಈಗ ಗೈಸ್. ಆಗಲೇ ಬಂದಿದ್ದೀವಿ ತಿರುವಣ್ಣಾಮಲೈಗೆ. ಗಂಟೆ ಟೈಮ್ ನೋಡಿ ಗೈಸ್. ಆಗಲೇ 4:15 ಆಯಿತು. ಈಗ ರೂಮ್ ಆಮೇಲೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದು. ಆಗಲೇ ಎಲ್ಲ ಸ್ಟಾರ್ಟ್ ಮಾಡೋರು ಎಲ್ಲ ನಡ್ಕೊಂಡು ಹೋಗ್ತಾರೆ ನೋಡಿ. ಅದು ಇದೇ ಮೈನ್ ಎಂಟ್ರೆನ್ಸ್ ಅರುಣಾಚಲಂದು. ಇದು ಇಂಡಿಯಾದ್ದು ಲಾರ್ಜೆಸ್ಟ್ ಗೋಪುರ ಅಂತೆ. ಎಷ್ಟನೇದಂತ ಗೊತ್ತಿಲ್ಲ. ಮೋಸ್ಟ್ಲಿ ಸೆಕೆಂಡ್ ಇಲ್ಲ ಥರ್ಡ್ ಲಾರ್ಜೆಸ್ಟ್ ಗೋಪುರ ಇರಬೇಕು ಇಂಡಿಯಾದಲ್ಲಿ. ಹೆವಿ ಜನ ಇದ್ದಾರೆ ಗೈಸ್. ಫೈನಲಿ ರೂಮ್ ಸಿಕ್ತು. ರೂಮ್ ಸಿಕ್ಕಿಲ್ಲ, ಇಲ್ಲೊಬ್ರು ಹೇಳಿದ್ದಾರೆ. ಬಟ್ ಅದು ವರ್ತ್ ಅನಿಸ್ತು. ನೋಡ್ಬೇಕೀಗ. ಅವರು ಹೇಳೋದಕ್ಕೆ ಕೇಳ್ತಾರೆ, ಕೆಟ್ಟದಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ನೋಡಿ ಇವರೇ ಹೇಳಿದ್ದು, ರೂಮ್ ಹೇಳಿದ್ದು ಇವರೇ. 1000 ರೂಪೀಸಿಗೆ ಅಂತ ಹೇಳಿದ್ದಾರೆ ಗೈಸ್. ಫೈನಲಿ ರೂಮ್ ಸಿಕ್ಕಿದೆ ನೋಡಿ. ಇದೇ ರೂಮು. 1000 ರೂಪಾಯಿ ಅಂತೆ ಒಂದು ರೂಮಿಗೆ. 2 ಟಾಯ್ಲೆಟ್ ಇದೆ. ಬಟ್ ಒಂದೇನಂದರೆ ಬೇರೆಯವರು ಇದ್ದಾರೆ ಗೈಸ್. ನಮ್ಗೆ ಜಸ್ಟ್ ಫ್ರೆಶ್ ಅಪ್ ಆಗಿ ಬ್ಯಾಗ್ ಲಾಕರಲ್ಲಿ ಇಟ್ಟು ಹೋಗೋದಕ್ಕೆ ಇವರೇ ಕೊಟ್ಟಿದ್ದು ರೂಮು.
ನೋಡಿ ನಾವು 6 ಮೆಂಬರ್ಸ್ ಇದೀವಿ. ಜಸ್ಟ್ 1000 ರೂಪಾಯಿ ಇದು ಮಾಡಿದ್ದಾರೆ ಅಷ್ಟೇ. ಪರವಾಗಿಲ್ಲ ಅನ್ಸುತ್ತೆ, ವರ್ತಿಟ್ಟು. ಜಸ್ಟ್ ಏನು ಫ್ರೆಶ್ ಅಪ್ ಆಗಿ ಬ್ಯಾಗ್ ಇಟ್ಟು ಹೋಗೋದಷ್ಟೇ. ರೂಮ್ ನೋಡಿ ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಏನಂದ್ರೆ ಇದಕ್ಕಿಂತ ಮುಂಚೆನೂ ಹಿಂಗೆ ಯಾರಿಗೂ ಕೊಟ್ಟಿದ್ದಾರೆ ಅನ್ಸುತ್ತೆ ರೂಮ್. ಅವ್ರದ್ದು ಲಗೇಜ್ ಎಲ್ಲ ಇದೆ ನೋಡಿ ಇಲ್ಲಿ. ಇದೆಲ್ಲ ಅವ್ರ ಲಗೇಜು, ಇದು ನಮ್ಮ ಲಗೇಜು. ಬಟ್ ನಮಗೇನೋ ವರ್ತಿಟ್ಟು ಅನಿಸ್ತಿದೆ 1000 ರೂಪಾಯಿಗೆ. ಜಸ್ಟ್ ಫ್ರೆಶ್ ಅಪ್ ಆಗಕ್ಕಷ್ಟೇ. ಒಬ್ರಿಗೆ 200 ಬರಲ್ಲ ಅನ್ಸುತ್ತೆ, 150 ಸಮಥಿಂಗ್ ಏನೋ ಬರುತ್ತೆ ನೋಡಿ. ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು. ಒಳಗಡೆ ಇದ್ದಾರೆ ಅನ್ಸುತ್ತೆ, ಲಾಕ್ ಆಗಿದೆ. ಎಲ್ಲ ಅಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ ಇದೆ, ಮತ್ತೆ ಇಲ್ಲೊಂದು ಬಾತ್ರೂಮ್ ಇದೆ. ಇಲ್ಲಿ ಅಡುಗೆ ಮನೆ ನೋಡಿ. ಮನೆಗೆ ಬೇಗ ಬೇಗ ಫ್ರೆಶ್ ಅಪ್ ಆಗಿ ನಿಮಗೆ ನಾನು ಗಿರಿ ಪ್ರದಕ್ಷಿಣೆಯಲ್ಲಿ ಮತ್ತೆ ಸಿಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಗಿರಿ ಪ್ರದಕ್ಷಿಣೆಗೆ ಹೋಗ್ತೀವಿ. ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ಇರೋದಲ್ಲಿ ಆಗಲೇ ಸುಮಾರು ಜನ ಗಿರಿ ಪ್ರದಕ್ಷಿಣೆಗೆ ಹೋಗ್ತಿದ್ದಾರೆ ನೋಡಿ. ನಮ್ಗೆ ಹಂಗಿಲ್ಲ ಐತೆ, ಇದೊಂದು ಏನೋಬ್ಬ ನೋಡಿ. ಈಗ ಎಂಟ್ರೆನ್ಸ್ ನೋಡಿ, ಇದೆ ಎಂಟ್ರೆನ್ಸ್. ಏನಂದ್ರೆ ಇಲ್ಲಿ ಎಷ್ಟು ಲಿಂಗ ಇದೆ ಅಂತೆ? ದೀಪ ಹಚ್ಬೇಕು ಫಸ್ಟ್. ದೀಪ ಹಚ್ಚಿ ಕಾಯಿ ಹೊಡೆದು ಹೋಗ್ಬೇಕು. ಎಲ್ಲ ಲಿಂಗಕ್ಕೂ ಒಂದೊಂದು ದೀಪ ಹಚ್ಕೊಂತ ಕರ್ಪೂರ ಹಚ್ಕೊಂತ ಸುತ್ತ ಎಷ್ಟು ಲಿಂಗ ಇದಾವೆ ಅಷ್ಟು ಲಿಂಗಕ್ಕೂ ಕರ್ಪೂರ ಹಚ್ಕೊಂತ ಹೋಗ್ಬೇಕು. ಅದೇ ಒಬ್ಬರು ಒಂದೊಂದು ನೋಡಿ, ಇದೇ ಕರ್ಪೂರ. ಇದನ್ನ ಎಲ್ಲ ಕಡೆ ಇದ್ರ ಗಿರಿ ಪ್ರದಕ್ಷಿಣೆಯಲ್ಲಿ ಸುತ್ತ ಹೋಗ್ಬೇಕಾದ್ರೆ ಎಲ್ಲ ಕಡೆ ಲಿಂಗದಲ್ಲಿ ಒಂದೊಂದು ಕರ್ಪೂರ ಹಚ್ಕೊಂತ ಹೋಗ್ಬೇಕು, ದೀಪ ಹಚ್ಕೊಂತ ಹೋಗ್ಬೇಕು. ಕರ್ಪೂರ ತಗೊಂಡಿದ್ದೀವಿ. ಈಗ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್. ಇದು ಮೈನ್ ಎಂಟ್ರೆನ್ಸ್. ಈ ಮೈನ್ ಎಂಟ್ರೆನ್ಸ್ ಗೋಪುರ ಇದು. ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆಲ್ರೆಡಿ ದರ್ಶನಕ್ಕೆಲ್ಲ ಕ್ಯೂ ನಿಂತಿದ್ದಾರೆ, ದರ್ಶನಕ್ಕಿದೆ ನೋಡಿ. ಇದೇ ಮೈನ್ ಎಂಟ್ರೆನ್ಸ್. ತಿರುವಣ್ಣಾಮಲೈ ಇದು ಮೈನ್ ಎಂಟ್ರೆನ್ಸ್. ಇಲ್ಲಿಂದ ದೀಪ ಹಚ್ಕೊಂತ ಒಂದೊಂದು ಕರ್ಪೂರನ ಹಚ್ಕೊಂತ ಹೋಗ್ಬೇಕು. ಇಲ್ಲಿಂದ ಸ್ಟಾರ್ಟ್ ಗಿರಿ ಪ್ರದಕ್ಷಿಣೆ. ಏನು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಆಗ್ತೀವಿ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಎಂಟ್ರೆನ್ಸ್. ಇಲ್ಲಿ ದೀಪ ಹಚ್ಬಿಟ್ಟು ಹೋಗ್ಬೇಕು. ಇಲ್ಲಿಂದ ಸ್ಟಾರ್ಟಿಂಗ್. ಎಸ್ ನೋಡಿ, ದುನಿಕೆ ಕಾಯಿ ಹೊಡಿತಾನಂತೆ. ಒಂದೇ ಏಟಿಗೆ ಹೊಡಿತಾನೆ ನೋಡೋಣ. ಹೊಡಿಯೋ ಕಾಯಿ ನೋಡಿ, ಚಿತ್ತಲ್ ಪತ್ತಲ್ ಹೊಡೆದಿ. ಇದೇ ಇಲ್ಲಿ ಏನ್ ಕಾಣಿಸ್ತಿದೆ, ಇದು ಸೆಂಟ್ರಲ್ ಇರೋದು ಬೆಟ್ಟ. ಇಲ್ಲಿರೋದು ಟೆಂಪಲ್. ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. ಇದೊಂದು ಬೆಟ್ಟ ಫುಲ್ ಸುತ್ತಾಕ್ಬೇಕು. ಸಾಕ್ಷಾತ್ ಪರಶಿವ ಬಂದು ತಪಸ್ ಮಾಡಿದಂತ ಜಾಗ ಅಂತ ನಂಬ್ತಾರೆ ಇಲ್ಲಿ. ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು, ದೇವಸ್ಥಾನ ದರ್ಶನಕ್ಕೆ. ನಾವೀಗ ಗಿರಿ ಪ್ರದಕ್ಷಿಣಕ್ಕೆ ಹೋಗ್ತಿದೀವಿ. ಎಲ್ಲ ಹೋಗ್ತಿದೀವಿ ಗಿರಿ ಪ್ರದಕ್ಷಿಣೆಗೆ. ಫಸ್ಟ್ ಲಿಂಗ ಇಲ್ಲಿರೋದು ಗೈಸ್. ಇಲ್ಲೊಂದು ದೀಪ ಹಚ್ಬಿಟ್ಟು ನೆಕ್ಸ್ಟ್ ಮುಂದೆ ಹಿಂದೆ ಹೋಗ್ಬೇಕು. ಹಂಗೆ ಇನ್ನು ಒಂದೊಂದ್ ಕಡೆ ಒಂದೊಂದು ಲಿಂಗಗಳು ಸಿಗ್ತವೆ, ಅಲ್ಲೆಲ್ಲ ದೀಪ ಹಚ್ಕೊಂಡು ಹೋಗ್ಬೇಕು. ಒಟ್ಟು ಎಷ್ಟು ಲಿಂಗ ಇದಾವೆ? 8 ದಿಕ್ಕಲ್ಲಿ 8 ಲಿಂಗ ಇದೆ ಗೈಸ್. 8 ಲಿಂಗಕ್ಕೆ ಒಂದೊಂದು ದೀಪ, ಒಂದೊಂದು ಕರ್ಪೂರ ಹಚ್ಬಿಟ್ಟು ದೀಪ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆ ನಾವು ಕಂಪ್ಲೀಟ್ ಮಾಡ್ಬೇಕು. ನಾವು ಹಾಕ್ತಿರೋ ಗಿರಿ ಪ್ರದಕ್ಷಿಣೆ ಮ್ಯಾಪ್ ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಟೋಟಲ್ ಇಷ್ಟು ಲಿಂಗಗಳಿದಾವೆ. ಮಧ್ಯದಲ್ಲಿರೋದು ಅರುಣಾಚಲೇಶ್ವರ, ಆಮೇಲೆ ತಿರುವಣ್ಣಾಮಲೈ. ಸುತ್ತ ಇಷ್ಟು ಲಿಂಗಗಳಿದಾವೆ. ಇಷ್ಟು ಲಿಂಗವನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೇಕು. ಮಿಡ್ಲಲ್ಲಿರೋದು ಬೆಟ್ಟ ಮತ್ತೆ ಟೆಂಪಲ್, ಎರಡು ಮಿಡ್ಲಲ್ಲಿದ್ದಾವೆ. ಗಿರಿ ಪ್ರದಕ್ಷಿಣೆಯಲ್ಲಿ ಇಷ್ಟು ಲಿಂಗನ ಕವರ್ ಮಾಡ್ಬೇಕು ನಾವು. ಟೋಟಲ್ 14 ಕಿಲೋಮೀಟರ್ ಆಗುತ್ತೆ. ಸೆಕೆಂಡ್ ಲಿಂಗ ಅಗ್ನಿಲಿಂಗಂ ಅಂತ ಇದು. ಎರಡನೇದು ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇನ್ನೂ 6 ಲಿಂಗಗಳು ಬಾಕಿ ಇದಾವೆ. ಮುಂದೆ ನೋಡ್ಕೊಂತ ಹೋಗೋಣ. ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಇಲ್ಲಿಗೆ ಆಫ್ ಮಾಡ್ತೀವಿ.
ಇಲ್ಲಿ ರಾಮಾಶ್ರಮ ಅಂತ ಸಖತ್ತಾಗಿದೆ. ಇಲ್ಲಿ ಒಳಗಡೆ ಪಿಕಾಕ್ ಎಲ್ಲ ಇದೆ ಗೈಸ್, ನವಿಲಿದೆ. ರಾಮಾಶ್ರಮ ಅಂತ ಒಂದಿದೆ, ಇಲ್ಲಿ ಹೋಗಿ ನೋಡ್ಬೋದು, ಚೆನ್ನಾಗಿದೆ. ಬನ್ನಿ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಸಲ ಇಲ್ಲಿ ದೇವ್ರ ಪ್ರಸಾದ ಕೊಡ್ತಾರೆ, ಅಲ್ಲಲ್ಲಿ ಕೊಡ್ತಾರೆ ಗೈಸ್, ಇಲ್ಲೂ ಕೊಡ್ತಾರೆ. ಇವರು ಹೋಗ್ದವ್ರನ್ನ ಕರೆದಿದ್ದಾರೆ, ಪ್ರಸಾದ ಕೊಡ್ತೀವಿ ಬನ್ನಿ ಅಂತ. ಬನ್ನಿ ಇಲ್ಲಿ ಪ್ರಸಾದ ತಿನ್ಕೊಂಡು ಮುಂದಕ್ಕೆ ಹೋಗೋಣ. ದೇವ್ರ ಪ್ರಸಾದ ಗೈಸ್. ಗೈಸ್ ಅಲ್ಲೊಂದ್ ಕಡೆ ಪ್ರಸಾದ ಕೊಟ್ಟು ಫ್ರೀಯಾಗಿ, ಅಮೌಂಟ್ ಏನಿಲ್ಲ, ಫ್ರೀಯಾಗಿ ಪ್ರಸಾದ ಹಂಗೆ ಎಲ್ಲ ಕಡೆ ಕೊಡ್ತಾರೆ ಪ್ರಸಾದ. ಅಲ್ಲೊಂದ್ ಕಡೆ ಪ್ರಸಾದ ಕೊಟ್ಟರು, ಹಂಗೆ ಇದೊಂದು ಬುಕ್ ಕೊಟ್ಟರು. ಇದು ಜ್ಞಾನಪಥ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ ಅವರು ಗುರುಗಳದು. ಇದರಲ್ಲಿ ಫುಲ್ಲು ದೇವರನ್ನ ಹೇಗೆ ಪೂಜಿಸಬೇಕು, ಅಂದರೆ ದೇವತಾ ಕಾರ್ಯವನ್ನು ಹೇಗೆ ಪ್ರಾರಂಭಿಸಬೇಕು, ಹಾಗೆ ಮನುಷ್ಯನಲ್ಲಿ ನೈತಿಕತೆ ಹೆಂಗೆ ಉಂಟಾಗುತ್ತೆ, ಮತ್ತು ಪಾಪ ಪುಣ್ಯಗಳು ಹೇಗೆ ಮನುಷ್ಯನಲ್ಲಿ ಸೇರಿಕೊಳ್ಳುತ್ತೆ, ಯಾವುದು ಪಾಪ ಯಾವುದು ಪುಣ್ಯ, ಮತ್ತು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಮತ್ತು ಮನುಷ್ಯನಲ್ಲಿ ಕೆಲವು ಉಂಟಾಗುವ ದುಷ್ಟ ಚಟಗಳನ್ನು ಹೇಗೆ ನಿಯಂತ್ರಿಸಬೇಕನ್ನೋದೆಲ್ಲ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಷ್ಟೇ ಚಿಕ್ಕ ಬುಕ್ಕು, ಇದರಲ್ಲೆಲ್ಲ ಇದೆ, ನೈತಿಕತೆ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಇದೆ ಗೈಸ್, ಚೆನ್ನಾಗಿದೆ ಗೈಸ್. ನೋಡಿ ಇದೇ ಗಿರಿ ಪ್ರದಕ್ಷಿಣೆ ಹಾಕೋದು ಇದೇ ಬೆಟ್ಟಕ್ಕೆ. ಇಲ್ಲಿನ ಕತೆ ಏನಂದ್ರೆ, ಈ ಬೆಟ್ಟದ ಕತೆ ಏನಂದ್ರೆ ಗೈಸ್, ಇಲ್ಲಿ 2 ಥರ ಕತೆ ಇದೆ. ಒಂದು ಇದು ವಿಷ್ಣು ಮತ್ತೆ ಬ್ರಹ್ಮನಲ್ಲಿ ವಾದ, ನಾನ್ ಮೇಲೂ ನೀನ್ ಮೇಲೂ ಅಂತ ವಾದ ನಡಿಬೇಕಾದ್ರೆ ಪರಶಿವ ಆದಿ ಮತ್ತು ಅಂತ್ಯ ಇಲ್ಲದೊಂದು ಜ್ಯೋತಿರ್ಲಿಂಗವಾಗಿ ಕಾಣಿಸ್ಕೊಳ್ತಾನಂತೆ. ಆ ಜ್ಯೋತಿರ್ಲಿಂಗ ಇಲ್ಲಿಂದನೇ ಉದ್ಭವ ಆಗಿದ್ದು ಅಂತ ಒಂದು ಇದು ಪ್ರತೀತಿ ಇದೆ. ಅದೇ ಜ್ಯೋತಿರ್ಲಿಂಗ ಕಾಲಕ್ರಮೇಣ ಇದೇ ಬೆಟ್ಟವಾಗಿ, ತಿರುವಣ್ಣಾಮಲೆ ಬೆಟ್ಟವಾಗಿ ಪರಿವರ್ತನೆ ಆಯ್ತಂತ ಜನ ನಂಬ್ತಾರೆ ಗೈಸ್. ಜ್ಯೋತಿರ್ಲಿಂಗ, ಶಿವನ ಜ್ಯೋತಿರ್ಲಿಂಗ ತಿರುವಣ್ಣಾಮಲೆ ಬೆಟ್ಟವಾಗಿ ಪರಿವರ್ತನೆ ಆಯ್ತು ಅಂತ ಇದನ್ನ ನಂಬ್ತಾರೆ ಗೈಸ್. ಇನ್ನೊಂದು ಕತೆ ಏನಂದ್ರೆ, ಪಾರ್ವತಿ ಒಮ್ಮೆ ಶಿವನ ಕಣ್ಣನ್ನು ಮುಚ್ತಾಳಂತೆ, ಆವಾಗ ಇಡೀ ಬ್ರಹ್ಮಾಂಡವೇ ಕತ್ತಲೆ ಆಗತ್ತಂತೆ. ಪಾರ್ವತಿ ಶಿವನ ಕಣ್ಣನ್ನು ಮುಚ್ಚಿದಾಗ ಇಡೀ ಬ್ರಹ್ಮಾಂಡವೇ ಕತ್ತಲಾಗತ್ತಂತೆ. ಆ ಕತ್ತಲೆಯನ್ನು ನಿವಾರಣೆ ಮಾಡಕ್ಕೆ ಸಾಕ್ಷಾತ್ ಪರಶಿವನೇ ಈ ಬೆಟ್ಟದ ಮೇಲೆ ಬಂದು ನಿಂತು ಅಗ್ನಿ ರೂಪದಲ್ಲಿ ನೆಲೆಸ್ತಾನಂತೆ ಈ ಬೆಟ್ಟದ ಮೇಲೆ. ಅದಕ್ಕೆ ಇಲ್ಲಿ ಅಗ್ನಿಲಿಂಗ ಅಂತ ಫೇಮಸ್ ಇದೆ ಗೈಸ್. ತಿರುವಣ್ಣಾಮಲೆಯಲ್ಲಿರೋದು ಅಗ್ನಿಲಿಂಗ, ಅದನ್ನ ಮುಂದೆ ಹೇಳ್ತೀನಿ ನಾನು ನಿಮಗೆ. ದೇವಸ್ಥಾನದ ಒಳಗಡೆ ಹೋದ್ರೆ ಯಾವುದೋ ಬೆಂಕಿ ಮುಂದೆ ಹೋದ ಫೀಲ್ ಆಗುತ್ತೆ ಗೈಸ್. ಆ ಲಿಂಗದ ಹತ್ರ ಹೋದಾಗೂ, ಅಂದ್ರೆ ದೇವರ ಗರ್ಭಗುಡಿ ಹತ್ರ ಹೋದಂಗೆ ನಿಮ್ಗೆ ಬೆಂಕಿ ಹತ್ರ ಹೋದ ಫೀಲ್ ಆಗುತ್ತೆ. ಅಂದ್ರೆ ಆಕ್ಚುಲಿ ಎಲ್ಲಾ ದೇವಸ್ಥಾನಗಳು ಗರ್ಭಗುಡಿ ಒಳಗೆ ತಣ್ಣನೆ ಇರುತ್ತೆ, ತಂಪಾಗಿರುತ್ತೆ, ಅಂದ್ರೆ ಕಲ್ಲಿಂದ ಮಾಡಿರ್ತಾರೆ, ಸೊ ಹಂಗಾಗಿ ಕೋಲ್ಡ್ ಇರುತ್ತೆ. ಬಟ್ ಇಲ್ಲ, ಹಂಗಲ್ಲ ಗೈಸ್. ನೀವು ಗರ್ಭಗುಡಿ ಹತ್ರ ಎಂಟ್ರಿ ಆಗ್ತಿದ್ದೀರಾ ಅಂದ್ರೆ ಏನೋ ಒಂಥರ ನಿಮ್ಗೆ ಬಿಸಿ ಫೀಲ್ ಆಗುತ್ತೆ, ಬೆಂಕಿ ಹತ್ರ ಹೋಗ್ತಿದ್ದೀರಾ ಅನ್ನೋ ಒಂದು ಫೀಲ್ ಆಗುತ್ತೆ. ಅದೇ ಇಲ್ಲಿನ ಸ್ಪೆಷಾಲಿಟಿ. ಇಲ್ಲಿರೋದು ಅಗ್ನಿಲಿಂಗ. ಹಂಗೆ ಪಂಚಭೂತಗಳ ರೀತಿಯಲ್ಲಿ ಪಂಚಲಿಂಗಗಳಿದಾವೆ. ಅದು ಹೇಳ್ತೀನಿ ನಾನು. ವಿಷಯ ಏನಂದ್ರೆ, ಇಲ್ಲಿ ಬಂದು ಈ ಜಾಗದಲ್ಲಿ ಬಂದು ತಪಸ್ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಗೈಸ್. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಎಷ್ಟು ಜನ ನಾಗಸಾಧುಗಳು ಅಥವಾ ಸಾಧು ಸಂತರು ಜಾಸ್ತಿ ಇದ್ದಾರೆ ಗೈಸ್. ಶಿವನ್ ಸನ್ನಿಧಿ ಆಗಿರೋದ್ರಿಂದ ನಾಗಸಾಧುಗಳು ಜಾಸ್ತಿ ಇದ್ದಾರೆ ಗೈಸ್. ಎಲ್ಲಿ ನೋಡಿದ್ರಲ್ಲಿ ಅಲ್ಲಂದ್ರಲ್ಲಿ ನಾಗಸಾಧುಗಳು ನೋಡಕ್ ಸಿಗ್ತಾರೆ. ನೋಡಿ ಸಾಧು ಸಂತರು, ನಾಗಸಾಧುಗಳು ಎಲ್ಲ ಕಡೆ ಇದ್ದಾರೆ ನೋಡಿ. ಯಮಲಿಂಗಂ, ಇದು ಇನ್ನೊಂದು ಲಿಂಗ. ಇದು ದರ್ಶನ ಮುಗಿಸ್ಕೊಂಡು ಇಲ್ಲೊಂದು ದೀಪ ಹಚ್ಬಿಟ್ಟು ನೆಕ್ಸ್ಟ್ ಮುಂದ್ಗಡೆ ಹೋಗೋದು. ಒಳಗಡೆ ಮೊಬೈಲ್ ಅಲೋ ಇಲ್ಲ ಅನ್ಸುತ್ತೆ. ಇಲ್ಲಿ ದೀಪ ಹಾಕಿದ್ದೀವಿ. ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ, ನೆಲ್ಲಿಕಾಯಿ ಮೇಲೆ ದೀಪ ಇಟ್ಟಿದ್ದಾರೆ. ಒಳಗಡೆ ಮೊಬೈಲ್ ಅಲೋ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಸಿಗ್ತೀವಿ. ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಅನ್ಸುತ್ತೆ. 7 ಗಂಟೆಗೆ ಶುರು ಮಾಡಿದ್ವಿ. ನೋಡಿ ಗೈಸ್, ಈಗ 9 ಗಂಟೆ ಆಗಿದೆ ಆಗಲೇ. 2 ಅವರ್ಸ್ ಆಯಿತು ಬರೀ 7 ಕಿಲೋಮೀಟ್ರಿಗೆ. ಇನ್ನೂ 7 ಕಿಲೋಮೀಟ್ರ್ ನಡಿಬೇಕು. ಇನ್ನೂ 7 ಕಿಲೋಮೀಟ್ರ್ ಇದಕ್ಕೆ ತಕ್ಷಣ ಕಂಪ್ಲೀಟ್ ಆಗುತ್ತೆ. ಬೆಟ್ಟ ಹೋಗ್ತಾ ಇದ್ದೀವಿ.
ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈ ಬೆಟ್ಟದ ಒಂದ್ ಕಡೆ ನಂದಿ ಕಾಣುತ್ತೆ. ಇದು ಕೈಲಾಸದ ಕಡೆ ಮುಖ ಮಾಡಿದೆ ಅನ್ನೋದು ನಂಬಿಕೆ ಇದೆ. ಅದು ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ನೋಡಿ ಗೈಸ್, ಇದೇ ಆ ನಂದಿ ಇಲ್ಲಿ ಕಾಣುತ್ತೆ ನೋಡಿ. ಬೆಟ್ಟದ ತುದಿಯಲ್ಲಿ ನಂದಿ ಮಲಗಿರೋ ತರ ಒಂದು ಕಾಣುತ್ತೆ. ನಂದಿ ತಲೆ ಕರೆಕ್ಟಾಗಿ ಅದು ನ್ಯಾಚುರಲ್ ಆಗಿ ಆಗಿರೋದು, ಯಾರು ಕೆಟ್ಟಿದ್ದಲ್ಲ, ಯಾರು ಮಾಡಿಸಿದಲ್ಲ ಬೆಟ್ಟದ ಮೇಲೆ. ಎಸ್ ನೋಡಿ, ಇಲ್ಲಿ ಜಿಂಕೆಗಳಿದ್ದಾವೆ. ಇಲ್ಲೇ ಇದೆ. ಬರ್ತಿಲ್ಲ ಅದು. ಇಲ್ಲೊಂದು, ಅಲ್ಲೊಂದು ಎಲ್ಲೋಯ್ತು ಜಿಂಕೆನ ಕಾಣ್ತದೆ. ಇಲ್ಲೊಂದು 2 ಜಿಂಕೆ ಇದೆ. 7-8 ಕಿಲೋಮೀಟರ್ ನಡೆದಿರ್ಬೋದು. ಇನ್ನೂ ಒಂದು 4-5 ಕಿಲೋಮೀಟರ್ ನಡೆಯೋದಿದೆ. ಆಗಲೇ ಗಂಟೆ ಲೆಕ್ಕ ಆಗ್ತಾ ಬಂತು. ರೋಡ್ ಲೈಟಾಗಿ ಬಿಸಿ ಫೀಲ್ ಆಗ್ತಿದೆ. ಸ್ವಲ್ಪ ಹೊತ್ತು ಹೋಗ್ಬೇಕು, ತಗೋತದ ಆರಂಗಿದ್ರೆ ಬೆಳಿಗ್ಗೆ ಬೇಗ ಬನ್ನಿ. ಈ ಟೈಮ್ನೆಲ್ಲ ರೋಡ್ ಹೆವಿ ಸಿಗುತ್ತೆ. ಬರೀ ಕಾಲಲ್ಲಿ ಬೇರೆ ರೇಸ್ ನೋಡಿ. ಗಂಟೆ 10 ಕಾಲಾಗಿದೆ. ಇನ್ನು ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗಿದೆ ನನಗೆ. ಅದೇ ಈಗ ಬೆಟ್ಟದ ಈ ಕಡೆ ಇದೆ. ಇದು ನೋಡಿ, ಇದು ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಇದು ಆನೆ ಸೋಂಡ್ಲು ತರ ಕಾಣುತ್ತೆ. ಆನೆ ಮುಖ, ಆನೆ ಫೇಸ್ ಆದ್ರೆ ಇದು ಆನೆ ಸೋಂಡ್ಲು ತರ ಕಾಣುತ್ತೆ. ಅವ್ರು ಇನ್ನು ಯಾರೂ ಬಂದಿಲ್ಲ ಗೈಸ್. ಫುಲ್ಲು ಬಿಸಿಲಲ್ಲಿ ಹೆವಿ ಬಿಸಿಲಿದೆ ನೋಡಿ. ಈ ಬಿಸಿಲು, ರೋಡು ಬಿಸಿ ಕುದೀತಿದೆ. ಅವ್ರು ಇನ್ನೂ ಬಂದಿಲ್ಲ. ಇನ್ನು ಟಯರ್ಡ್ ಆಗಿದ್ದಾರಲ್ಲ. ನಾವಿಬ್ರು ನಡ್ಕೊಂಡು ಹೋಗ್ತಿದ್ದೀವಿ. ಹೆಂಗೈತೆ ಬಿಸಿಲು? ಸೂಪರ್. ಈ ಬಿಸಿಲು ಕಾಲು ತುಂಬಾನೇ ಸುಡುತ್ತೆ. ಹೌದು, ಹೆವಿ ಬಿಸಿಲಿದೆ, ನಡೆಯೋಕ್ಕಾಗ್ತಿಲ್ಲ. ಆದರೂ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ಬೇಕನ್ನೋ ಕಾರಣಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಬಿಸಿಲಲ್ಲಿ ಡಾಂಬರ್ ರೋಡ್ ಬೇರೆ, ಕಾಲು ಹೆವಿ ಕೊಡ್ತಾಯಿತ್ತು. ಏನು ಹೇಳ್ತೀರಾ? ಇನ್ನೂ ಒಂದು 4-5 ಕಿಲೋಮೀಟ್ರ್ ಇರ್ಬೋದು. ಏನು ಹೇಳ್ತೀರಿ? ಹೋಗ್ಬೋದು. ಬಿಸಿಲು ಮಾತ್ರ ತುಂಬಾ ಇದೆ. ಬಿಸಿಲು ಮಾತ್ರ ತುಂಬ ಇದೆ ಅಷ್ಟೇ. ಈಗ ಇನ್ನೊಂದು ಜ್ಯೋತಿರ್ಲಿಂಗದ ಹತ್ರ ಬಂದಿದ್ದೀವಿ. ಇದೇ ಜ್ಯೋತಿರ್ಲಿಂಗ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು 2 ಜ್ಯೋತಿರ್ಲಿಂಗಗಳಿದ್ದಾವೆ, ಅದನ್ನು ನೋಡ್ಕೊಂಡು ಹೋಗೋಣ. ಈ ಬೆಟ್ಟದ ಇನ್ನೊಂದು ಸೈಡಲ್ಲಿ ನಾವಿದ್ದೀವಿ. ಈ ಸೈಡಿನ ವಿಶೇಷತೆ ಏನಂದರೆ ನೋಡಿ, ಇಲ್ಲಿಂದ ನೋಡಿದರೆ ಗಣಪತಿ ಕಾಣಿಸುತ್ತೆ. ಗಣಪತಿಯ ಮುಖ ನಮಗೆ ಕಾಣುತ್ತೆ ನೋಡಿ. ಇಲ್ಲಿ ಜೂಮ್ ಆಗ್ತಿದ್ದೀವಿ. ಇಲ್ಲಿ ಗಣೇಶನ ಮುಖ ನಮ್ಗೆ ಕಾಣ್ತಿದೆ ನೋಡಿ. ಗಣೇಶನ ಫೇಸು ಕೂತ್ಕೊಂಡಿರೋ ಗಣೇಶನ ರೀತಿ ಕಾಣುತ್ತೆ. ಈ ದರ್ಶನದ ಮಧ್ಯದಲ್ಲಿ ಮೋಕ್ಷದ ಮಾರ್ಗ ಅಂತ ಇಲ್ಲೊಂದು ಪ್ಲೇಸ್ ಐತಿ ನೋಡಿ. ಇದೆ ಮೋಕ್ಷದ ಮಾರ್ಗ ಅಂತ ಕರೀತಾರೆ. ಇದಕ್ಕೆ ಮೋಕ್ಷದ ದಾರಿ ಅಂತ ಕರೀತಾರೆ, ಮೋಕ್ಷದ ಬಾಗಿಲು ಅಂತ. ಇದನ್ನ ಪಾಸ್ ಆದರೆ ಮೋಕ್ಷ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇನ್ನೊಂದು ನಂಬಿಕೆ ಏನಂದರೆ, ಯಾವುದೋ ರೋಗ ಕಾಯಿಲೆ ಏನಾದರೂ ಇದ್ದರೆ ಇದನ್ನ ಪಾಸ್ ಆದರೆ ಕಾಯಿಲೆ ರೋಗಗಳೆಲ್ಲ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ರೆಸ್ಟ್ ನೋಡಿ, ಜನ ನೋಡಿ, ಮೋಕ್ಷದ ದಾರಿ ಹತ್ರ ಇದ್ದೀವಿ. ಈಗ ಪಾಸ್ ಆಗಬೇಕು, ಅದೇ ಇರೋ ಟಾಸ್ಕ್ ಈಗ. ಪಾಸ್ ಆಗಿದ್ದೀವಿ. ಆಲ್ಮೋಸ್ಟ್ ಎಲ್ರಿಗೂ ಮೋಕ್ಷ ಸಿಕ್ಕಿದೆ. ಈಗ ಬನ್ನಿ ದೇವಸ್ಥಾನ ದರ್ಶನ, ತಿರುವಣ್ಣಾಮಲೈ ದರ್ಶನಕ್ಕೆ. ಯಾವ ಲೆವೆಲಿಗೆ ಐತೆ ಅಂದ್ರೆ ಹೇಳಲ್ಲ. ನೋಡಿ ನೀವು ಬಿಸಿಲು ನೋಡಿಲಿ ಹಿಂಗೈತೆ. ನೆರಳಲ್ಲಿ ನಿಂತಿದ್ದೀವಿ. ಬಿಸಿಲು ಹೆಂಗ್ ಕ್ರಾಸ್ ಮಾಡ್ತೀವಿ ನೋಡಿ ಗೈಸ್. ಈಗ ಇದೇ ಪರಿಸ್ಥಿತಿ. ನಡ್ಕೊಂಡಂತೂ ಹೋಗಕ್ಕಾಗಲ್ಲ. ರೋಡ್ ಒಳ್ಳೆ ಕಾದ್ ಹಂಚ್ತಾರ ಕುದೀತೈತೆ. ಓಡ್ತಿದೀವಿ ಗೈಸ್. ಬಿಸಿ ಓಡ್ತಿದೀವಿ. ಮತ್ತೆ ಓಡೋದು. ಇಲ್ಲಿ ಇರೋದೀಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಟಿಟಿ ನಿಂತೈತಲ್ಲ ಎಸ್ ನೋಡಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕೀಗ. ಒಂದು ಚೂರು ನೆರಳಿಲ್ಲ. ಲೆಟ್ಸ್ ಗೋ. ಓಡು ಫಸ್ಟ್. ನೀ ನೋಡು ನೋಡಿ, ಒಬ್ರೊಬ್ರೆ ಓಡ್ತಾರೆ ಈಗ. ಎಂಟ್ರೆನ್ಸ್ ತಿರುವಣ್ಣಾಮಲೈ ಎಂಟ್ರೆನ್ಸ್. ಇಲ್ಲಿಂದ ಈಗ ದರ್ಶನಕ್ಕೆ ಎಂಟ್ರಿ. ಬಟ್ ಮತ್ತೆ ಓಡ್ತಿದ್ದೀವಿ ಗೈಸ್. ಬಿಸಿಲು ಹೆವಿ ಇದೆ. ಇದೇ ತಿರುವಣ್ಣಾಮಲೈ ಟೆಂಪಲ್. ರಾಜಗೋಪುರ ಎಂಟ್ರಿ ಆಗ್ತಿದ್ದೀವಿ. ಇದೇ ರಾಜಗೋಪುರ.
ಬಿಟ್ಟರೆ ಈಗ ಒಳಗೆ ಹೋಗ್ತಿದ್ದೀವಿ. ಫಸ್ಟ್ ಗೋಪುರ ದಾಟಿದ್ದಷ್ಟು ಜನ ನೋಡಿ ಫುಲ್ ಇದ್ದಾರೆ. ಎಂಟ್ರೆನ್ಸಲ್ಲಿ ಯಾರು ಇರಬೇಕು ಹೋಗ್ತೀವಿ. ಹಂಗೆ ಇದು ನಂದಿ ವಿಗ್ರಹ ಇದೆ ನೋಡಿ, ಇದು ಏಕಶಿಲೆ ವಿಗ್ರಹ. ಇದು ಫುಲ್ ಒಂದೇ ಬಂಡೆಯಿಂದ ಕೆತ್ತಿರೋ ವಿಗ್ರಹ ಇದು ನಂದಿದ್ದು. ಹಾಯ್ ಬಾಯ್ ಇಷ್ಟೇ ಹೇಳೋದು. ವಾಟ್ಸ್ ಯುವರ್ ಗುಡ್ ನೇಮ್? ಇಂಗ್ಲಿಷ್ ಬರಲ್ಲ. ಭೂಪತಿ. ಎರಡನೇ ಗೋಪುರ ಪಾಸ್ ಆಗಿದ್ದೀವಿ. ಈಗ ಮೂರನೇ ಗೋಪುರ ಬಂದಿದ್ದೀವಿ. ಇಲ್ಲಿ ಒಟ್ಟು 9 ಗೋಪುರ ಇದೆ. 9 ಗೋಪುರ ಒಂದು ಜಾಗದಲ್ಲಿ ನಿಂತರೆ ಮಾತ್ರ 9 ಗೋಪುರ ಕಾಣುತ್ತೆ, ಇಲ್ಲಾಂದ್ರೆ ಕಾಣಲ್ಲ. ಈ ಡೆಮೋ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅರುಣಾಚಲ ಡೆಮೋ ಈ ಥರ ಬರುತ್ತೆ. ಫುಲ್ ಟೆಂಪಲ್ ಎಷ್ಟೋ ಎಕರೆಯಲ್ಲಿ ಎಷ್ಟೋ ಎಕರೆಯಲ್ಲಿದೆ ಗೈಸ್. ಆ ಡೆಮೋ ನೋಡಿ ಈ ಥರದ್ದು. ಟೋಟಲ್ 9 ಗೋಪುರ ಇದೆ ಇದರಲ್ಲಿ. ಅದು ಒಂದು ಪ್ಲೇಸಲ್ಲಿ ನಿಂತರೆ ಮಾತ್ರ 9 ಗೋಪುರ ಕಾಣುತ್ತೆ. ಇದು ಮೇನ್ ಎಂಟ್ರೆನ್ಸು ರಾಜಗೋಪುರ. ನಾವೀಗ ಸೆಕೆಂಡ್ನೇ ಗೋಪುರದಲ್ಲಿದ್ದೀವಿ. ಸೆಕೆಂಡ್ನೇ ಗೋಪುರ ಪಾಸ್ ಆಗಿ 3ನೇ ಗೋಪುರದಲ್ಲಿದ್ದೀವಿ. ಆಗಲೇ 4:25 5 ಗಂಟೆ ಆಯಿತು. ಇನ್ನೇನು ದರ್ಶನಕ್ಕೆ ಒಂದು 5-10 ನಿಮಿಷ ದಾರಿ ಇದೆ. 1 ಗಂಟೆಯಿಂದ ಇಲ್ಲೇ ಸ್ಟ್ರಕ್ ಆಗಿದ್ದೀವಿ. ಇವಾಗ ಒಂದು ಮಾತು ನಿಜ ಅನಿಸ್ತೈತೆ, ದೇವರು ಯಾರಿಗೂ ಸುಲಭವಾಗಿ ಒಲಿಯಲ್ಲ ಅಂತೆ. ಆ ಮಾತು ಇವಾಗ ನಿಜ ಅನಿಸ್ತಾ ಇದೆ. ಹೆವಿ ಪೇಷನ್ಸ್ ಬೇಕು. ನೀವು ಅರುಣಾಚಲ ತಿರುವಣ್ಣಾಮಲೈ ದರ್ಶನ ಮಾಡಬೇಕಾದ್ರೆ ನಿಮಗೆ ಹೆವಿ ಪೇಷನ್ಸ್ ಬೇಕು. 14 ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಎಷ್ಟುದ ಕ್ಯೂ ನಿಂತು ಲೈನ್ ಹೋಗೋದಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ. ಇವಾಗ ಲೈನ್ ಮೂವ್ಮೆಂಟ್ ಆಗ್ತಿದೆ. ಆವಾಗದಿಂದ ಕ್ಯೂ ನಿಂತಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗರ್ಭಗುಡಿಗೆ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತೀವಿ. ನೋಡಿ ಇದೇ ಗರ್ಭಗುಡಿ. ಸಂಜೆ ಟೈಮಿಗೆ ಅಭಿಷೇಕ ಆಗುತ್ತೆ. ಸಂಜೆ ಟೈಮಿಗೆ ಡೈಲಿ ಎಲ್ಲ ನಂದಿಗಳಿಗೆ ಅಭಿಷೇಕ ಆಗುತ್ತೆ. ಈ ನಂದಿಗೆ ಅಭಿಷೇಕ ನೋಡಿ, ನಂದಿಗೆ ಅಭಿಷೇಕ ಮಾಡ್ತಿದ್ದಾರೆ. ಇವಾಗ ಬಿಸಿ ಫೀಲ್ ಆಗ್ತೈತೆ. ಬೆಂಕಿ ಹತ್ರ ಬಂದಿರೋ ಫೀಲ್ ಆಗ್ತೈತೆ. ಇಷ್ಟು ಫ್ಯಾನ್ಸ್ ಇದ್ರು ಬಿಸಿ ಫೀಲ್ ಆಗ್ತೈತೆ. ಯಾಕಂದ್ರೆ ಫೀಲಿಂಗ್ ಬಿಸಿ ಫೀಲ್ ಆಗ್ತದೆ. ನೋಡಿ ಅದೇ ಎಂಟ್ರೆನ್ಸ್. ಅಲ್ಲೇ ದರ್ಶನ ಆಗುತ್ತೆ. ಇವಾಗ ಶಿವಲಿಂಗ ಕಾಣ್ತಿರ್ಬೋದು ನಿಮಗೆ. ಒಳಗಡೆ ಇದೆ. ಒಳಗಡೆ ಮೊಬೈಲ್ ಅಲ್ಲ ಇಲ್ಲ ಅನ್ಸುತ್ತೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಹೊರಗಡೆ ಸಿಗ್ತೀನಿ. ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. 6:04. ಇನ್ನು ದೇವಸ್ಥಾನದಿಂದ ಹೊರಗೆ ಹೋಗಿಲ್ಲ, ದೇವಸ್ಥಾನದಿಂದ ಇದ್ದೀವಿ. ಹೊರಗೆ ಹೋಗೋದು ಕ್ಯೂ ನೋಡಿ ಗೈಸ್. ಹೊರಗೆ ಹೋಗೋಕ್ಕೆ ಈ ಥರ ಕ್ಯೂ ನಿಲ್ಬೇಕು. ಈಗ ದರ್ಶನ ಏನೋ ಆಯಿತು. 6 ಗಂಟೆ. ಹೊರಗೆ ಹೋಗೋಕ್ಕೆ 1 ಗಂಟೆ ಕಾಯ್ಬೇಕನ್ಸುತ್ತೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಈ 9 ಗೋಪುರ ಒಂದೇ ಕಡೆ ಕಾಣೋದಂದ್ರೆ ಇಲ್ಲೇ ಗೈಸ್. ನೋಡಿ ಇದೇ ಸರ್ಕಲಲ್ಲಿ ನಿಂತರೆ 9 ಗೋಪುರ, ದೇವಸ್ಥಾನದ 9 ಗೋಪುರ ಏನಿದೆ 9 ಗೋಪುರ ಒಟ್ಟಿಗೆ ಕಾಣುತ್ತೆ. ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ 1 2 3 ಇಲ್ಲಿಗೆ 3 ಆಯಿತಾ. ಇಲ್ಲಿ 4 ದೊಡ್ಡದೊಂದು, ಕೆಳಗಡೆ ಚಿಕ್ಕದೊಂದಿದೆ. 4 5 6 ಮೇಲ್ಗಡೆ ದೊಡ್ಡದು, 6 ಕೆಳಗಡೆ 7. ಇಲ್ಲಿ ಹಿಂದ್ಗಡೆ 2, ಮೇಲ್ಗಡೆ ದೊಡ್ಡದು 8, ಕೆಳಗಡೆ 9. ನೋಡಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಈಗ ದೇವಸ್ಥಾನದ ಪ್ರಾಂಗಣದಲ್ಲಿದ್ದೀವಿ. ಇವಾಗ ಹೊರಗೆ ಹೋಗ್ಬೇಕು. ಅಲ್ಲಿ ಪ್ರಸಾದ, ನಮ್ಮವರೆಲ್ಲ ಅಲ್ಲಿ ಪ್ರಸಾದ ತಗೊಳಕ್ಕೆ ನಿಂತಿದ್ದಾರೆ. ನಾನು ಇದೊಂದು ಸರ್ಕಲ್ ನೋಡಿ ಹೋಗೋಣ ಅಂತ ಬಂದೆ. ಸಂಜೆ ಹೊತ್ತಿನಲ್ಲಿ ವ್ಯೂ ನೋಡಿ ಹೆಂಗಿದೆ ಅಂತ. ಈ ದೇವಸ್ಥಾನದ ಪ್ರಾಂಗಣ ಹೊರಗಡೆ ಇದು ತಿರುವಣ್ಣಾಮಲೈ ಬೆಟ್ಟ ಕಾಣ್ತಿದೆ ನೋಡಿ. ವ್ಯೂ ಹೆಂಗಿದೆ ನೋಡಿ. ಏನೋ ಒಂಥರ ಕೈಲಾಸದ ಫೀಲ್ ಸಿಗ್ತಿದೆ. ಹೋಗಿಲ್ಲ, ಶಿವನ್ ವಾಸಸ್ಥಾನ ಅಂತ ಕೇಳಿದ್ದೀವಿ ಅಷ್ಟೇ ಕೈಲಾಸನ. ಏನೋ ಒಂಥರ ಅದು ಪಾಸಿಟಿವ್ನೆಸ್ ಇದೆಯಲ್ಲ, ಆ ಫೀಲ್, ಆ ಪಾಸಿಟಿವ್ ಎನರ್ಜಿ ಏನೋ ಒಂಥರ ಮೈಯಲ್ಲಿ. ಒಳ್ಳೆ ತಣ್ಣನೆ ಗಾಳಿ. ಆ ಫೀಲೇ ಹೇಳೋಕ್ಕಾಗಲ್ಲ ಗೈಸ್. ಅದು ಫೀಲ್ ಮಾಡಬೇಕಷ್ಟೇ, ಹೇಳೋಕ್ಕಾಗಲ್ಲ, ಜಸ್ಟ್ ಫೀಲ್ ಮಾಡಬೇಕು ಗೈಸ್. ಫೈನಲಿ ರೂಮಿಗೆ ಬಂದಿದ್ದೀವಿ. ಈಗ ಇವರೆಲ್ಲ ಪಾಂಡಿಚೇರಿಗೆ ಹೋಗ್ತಾರಂತೆ. ನಾನು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಇವರನ್ನೆಲ್ಲ ಬಸ್ ಹರಿಸಿ ನಾವು ಬೆಂಗಳೂರಿಗೆ ಹೋಗೋಣ ಗೈಸ್. ಇವಾಗ ನಾವು ತಿರುವಣ್ಣಾಮಲೈಯಲ್ಲಿದ್ದೀವಿ. ಪಾಂಡಿಚೇರಿಗೆ ಹೋಗ್ತಿರೋದು ನಾಳೆ ಅಂದ್ರೆ ಇವತ್ತು ನೈಟು. ಇವನ್ ನೋಡಿ ಈಗಲೇ ಬೀಚಿಗೆ ರೆಡಿಯಾಗಿ ಕೂತವ್ನೆ ನೋಡಿ. ಇವನ್ ಔಟ್ಫಿಟ್ ನೋಡಿದ್ರೆ ಈಗಲೇ ಬೀಚಿಗೆ ಹೋಗಿ ಆರಂಗಿದ್ದಾನೆ.
ಅವ್ರನ್ನೆಲ್ಲ ಪಾಂಡಿಚೇರಿ ಬಸ್ ಈಗ ಬೆಂಗಳೂರಿಗೆ ಹೋಗುತ್ತೆ. ಇದು ನ್ಯೂ ಬಸ್ ಸ್ಟ್ಯಾಂಡ್, ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ. ಓಲ್ಡ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೆಂಗಳೂರು ಗಾಡಿ ಸಿಗುತ್ತೆ. ಅವೆಲ್ಲ ಪಾಂಡಿಚೇರಿ ಬಸ್ಸಿಗೆ ಹೋಗ್ತಿದೆ. ಅವ್ರನ್ನ ಬಸ್ ಹರಿಸಿ ನಾನೀಗ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ಬೆಂಗಳೂರು ಗಾಡಿ ನೋಡಬೇಕೀಗ. ಫಸ್ಟು ಕರ್ನಾಟಕ ಗಾಡಿ ಇದ್ದಾವೆ ನೋಡೋಣ. ಎಲ್ಲ ಫುಲ್ ಆಗಿದ್ದರೆ ಆಮೇಲೆ ಬೇರೆ ಯಾವ ದಾರಿ ಇಲ್ಲ, ತಮಿಳ್ನಾಡು ಬಸ್ಸೇ ಹತ್ಬೇಕು. ಎಷ್ಟು ಪ್ರಿಫರೆನ್ಸು ಕರ್ನಾಟಕ ಗಾಡಿ ಕೊಡೋಣ. ಬನ್ನಿ, KSRTC ಇದ್ದಾವೆ, ಎಲ್ಲಿಗೆ ಹೋಗ್ತವೆ ಕೇಳೋಣ. ಬೆಂಗಳೂರಿಗಾದರೆ ಸೀಟ್ ಇದ್ದರೆ ಹತ್ಕೊಳ್ಳೋದೆ. ಇಲ್ಲಿ ಒಂದೇನಂದರೆ ತಮಿಳು ಬೇರೆ ಬರೋಲ್ಲ ನನಗೆ, ಕನ್ನಡ ಬಿಟ್ಟು. ಇಲ್ಲೆಲ್ಲ ಕನ್ನಡ ಯಾರಿಗೂ ಬರೋಲ್ಲ, ಬರೀ ತಮಿಳು. ಒಂದು ಧೈರ್ಯ ಏನಂದರೆ ಫೋನ್ ಇದೆ ಅಷ್ಟೇ ಧೈರ್ಯ.